ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಇನ್ನೊಂದ್ಸಾರಿ ಹೇಳ್ತೀನಿ. ಅವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ 28,000 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 95,000 ರೂಪಾಯಿ ಆಗಿದೆ 10 ಗ್ರಾಂ ಚಿನ್ನಕ್ಕೆ. ಬೆಳ್ಳಿ 1 ಕೆಜಿ ಬೆಳ್ಳಿಗೆ 43,070 ರೂಪಾಯಿ ಇತ್ತು. ಇವತ್ತು 94,000 ರೂಪಾಯಿ ಆಗಿದೆ. ಡಾಲರ್ ಬೆಲೆ ಅವತ್ತು 59 ರೂಪಾಯಿ ಇತ್ತು. $1 ಬೆಲೆ ಅವತ್ತು 59 ರೂಪಾಯಿ. ಇವತ್ತೆಷ್ಟು? 87 ರೂಪಾಯಿ. 87 ರೂಪಾಯಿ. ಇದನ್ನ ನರೇಂದ್ರ ಮೋದಿಯವರೇ, $1 $1ಗೆ $1 ಹಾಕ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು 59 ರೂಪಾಯಿ ಇದ್ದದ್ದು $1ಗೆ 87 ರೂಪಾಯಿ ಆಗಿದೆ. ಯಾರ ಕಾರಣ? ಮಿಸ್ಟರ್ ನರೇಂದ್ರ ಮೋದಿಜಿ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಯಾರು ಜವಾಬ್ದಾರ ಇದಕ್ಕೆ? 59ರಿಂದ 87 ರೂಪಾಯಿ, ಸುಮಾರು 38 ರೂಪಾಯಿ ಜಾಸ್ತಿ ಆಯಿತು. ಇದು ಬಡವರನ್ನ ರಕ್ತ ಕುಡಿತಕ್ಕಂಥ ಕೆಲಸ ಅಲ್ವಾ? ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ? ನರೇಂದ್ರ ಮೋದಿಜಿ, ಅಷ್ಟೇನೆ ಸಿಮೆಂಟ್ ಬೆಲೆ 50 ಕೆಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ 268 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 410 ರೂಪಾಯಿ. ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಸಿಮೆಂಟ್ ಬೆಲೆ ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಕಬ್ಬಿಣದ ಬೆಲೆ 1 ಟನ್ 19,000 ರೂಪಾಯಿ 2014ರಲ್ಲಿ. ಇವತ್ತು 73,000 ರೂಪಾಯಿ. 73,000 ರೂಪಾಯಿ. ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? PVC ಪೈಪ್ 60 ರೂಪಾಯಿ ಇದ್ದದ್ದು 150 ರೂಪಾಯಿ ಆಯ್ತು. ಅಮೋನಿಯಂ ಫಾಸ್ಫೇಟ್ ಗೊಬ್ಬರ 50 ಕೆಜಿ 1,125 ರೂಪಾಯಿ ಇದ್ದದ್ದು 1,350 ರೂಪಾಯಿ ಆಯ್ತು. ಯಾರ ಮೇಲೆ ಹೊರೆ ಇದು? ರೈತರ ಮೇಲೆ ಹೊರೆ. ಯಾರು ಏರಿಸ್ತವ್ರು ಇದನ್ನ? ರೈತರ ಮೇಲೆ ಹೊರೆ ಮಾಡಿದವರು ಯಾರು? ಮಾನ್ಯ ನರೇಂದ್ರ ಮೋದಿ, ವಿಜೇಂದ್ರ, ಅಶೋಕ, ಛಲವಾದಿ ನಾರಾಯಣ ಸ್ವಾಮಿ, ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀನಿ, ಓದ್ಕೊಳ್ರಿ. ಓಲಿ ಇದು ಓದ್ಕೊಳ್ರಿ. ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಹೀಗೆ ನರೇಂದ್ರ ಮೋದಿಯವರ ತಪ್ಪ ಆಡಳಿತವನ್ನ ಮರೆಮಾಚಲಿಕ್ಕೆ, ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ. ಆಕ್ರೋಶ, ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ. ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಆಕ್ರೋಶ ಇದೆಯೋ ಇಲ್ವೋ?